ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ಆರ್ ಸಿ ಬಿ ನಡೆದು ಬಂದ ದಾರಿ 3 ಭಾಗಗಳಲ್ಲಿ ಎಪಿಸೋಡ್ 1, 2, 3 ಅಂತ ವಿಡಿಯೋ ಮಾಡಿದ್ದೆ. ಎಲ್ಲರೂ ತೋರಿಸಿದ ಪ್ರೀತಿಗೆ ಧನ್ಯವಾದಗಳು. ತುಂಬ ಚೆನ್ನಾಗಿ ಎಲ್ಲರೂ ಕಮೆಂಟ್ ಮಾಡಿ, ಎಲ್ಲರೂ ಪರ್ಸ್ನಲಾಗಿ ಮೆಸೇಜ್ ಕಳಿಸಿ, ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರಿ. ಹೀಗೆ ಇರಲಿ ನಿಮ್ಮ ಬೆಂಬಲ, ನನಗೂ ಒಂದು ಹುರುಪು ಕೊಡುತ್ತೆ. ಅದೇ ಸರಣಿ ಮುಗಿಸಿ ಇವಾಗ ನಾಳೆಯಿಂದ ಹಬ್ಬ ಶುರು ಆಗ್ತಾ ಇದೆ. ಆ್ಯಕ್ಚುಯಲ್ ಮ್ಯಾಚಸ್ಸು ನಾಳೆಯಿಂದ IPL 2025 ಸೀಸನ್ ಮೊದಲನೇ ಮ್ಯಾಚು ನಾಳೆ RCB KKR ಎದುರಿಗೆ ಆಡ್ತಾ ಇದೆ. ಅದು ಎಲ್ಲಿ? ಈಡನ್ ಗಾರ್ಡನ್, ಹಿಸ್ಟಾರಿಕ್ ಐತಿಹಾಸಿಕ ಕ್ರೀಡಾಂಗಣ ಕಲ್ಕತ್ತಾನಲ್ಲಿ ಮೊದಲನೇ ಮ್ಯಾಚು. ಯಾಕಂದರೆ ಯೂಶಲಿ ನಡ್ಕೊಂಡ್ಬಂದಿರೋ ಪದ್ಧತಿ ಥರ ಯಾರು ಆ ವರ್ಷದ ಚಾಂಪಿಯನ್ ಇರ್ತಾರೋ ಅವ್ರಿಗೆ ಮುಂದಿನ ವರ್ಷದ ಮೊದಲನೇ ಮ್ಯಾಚು ಇದನ್ನು ಆಡೋಕ್ಕೆಲ್ಲ ಅವಕಾಶ ಕೊಡ್ತಾರೆ. ಈ ವರ್ಷದ ಹೋದ ವರ್ಷ ಚಾಂಪಿಯನ್ ಆಗಿದ್ದು KKR ಆಗಿರೋ ಕಾರಣಕ್ಕೆ ಅವ್ರಿಗೆ ಮೊದಲನೇ ಮ್ಯಾಚು. ಆಡ್ತಾ ಇರೋದವರು RCB ಎದುರುಗಡೆ. RCB ಗೊತ್ತಲ್ಲ, ಕ್ರೌಡ್ ಪುಲ್ಲರು ವಿರಾಟ್ ಕೊಹ್ಲಿ ಇರೋದು. ಅದೇ ಕಾರಣಕ್ಕೆ ಯಾವಾಗಲೂ ಫಸ್ಟ್ ಮ್ಯಾಚ್ಗಳು ಯೂಶಲಿ ನಮ್ಮನ್ನು ಯಾವಾಗಲೂ ಹೇಳ್ಕೊಂಡು ಹೋಗ್ತಾರೆ. ಹೋದ ವರ್ಷನೂ CSK ಮೇಲೆ ನಮ್ಮ ಮ್ಯಾಚೇ ಇತ್ತು ಅನಿಸುತ್ತೆ. ಇದೇ ರೀತಿ ಆಡ್ಕೊಂಡು ಮೊದಲನೇ ಮ್ಯಾಚ್ನ ನಾಳೆ ಆಡ್ತಾ ಇದ್ದೀವಿ. ಏನಿರ್ಬೋದು, RCB ತಂಡ ಹೇಗಿದೆ ಇದೆಲ್ಲ ಆಗಲೇ ಆಕ್ಷನಲ್ಲಿ ಪಿಕ್ ಮಾಡಿ ಹೇಗಾಗಿತ್ತು ಅನ್ನೋದೆಲ್ಲ ವಿಡಿಯೋಗಳೆಲ್ಲ ಮಾಡಿದ್ದೀವಿ. ನೀವು ನೋಡಿರ್ತೀರಿ, ಎಷ್ಟೊಂದು ಜನರು ಮಾಡ್ತಾ ಇದ್ದಾರೆ. ನಾಳೆ ಮ್ಯಾಚ್ಗೆ ಒಂದು ಪ್ರಿವ್ಯೂ ವಿಡಿಯೋ ಮಾಡಿಬಿಡೋಣ ಅಂತ ಬಂದಿದ್ದೀನಿ. ಎಲ್ಲ ಮ್ಯಾಚ್ಗೂ ಪ್ರಿವ್ಯೂ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಮ್ಯಾಚ್ ಆದಮೇಲೆ ಮ್ಯಾಚ್ನ ರಿವ್ಯೂ ವಿಡಿಯೋ ಅಂತೂ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವತ್ತಿನ ದಿನವೇ ಆದಷ್ಟು ಪೋಸ್ಟ್ ಮಾಡ್ತೀನಿ. ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಡೇ, ಅವತ್ತಿನ ಮುಂದಿನ ದಿನ ನೆಕ್ಸ್ಟ್ ಡೇನೇ ಖಂಡಿತ ಪೋಸ್ಟ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಹೀಗೆ ನೋಡ್ತಾ ಇರಿ. ನಾಳೆ ಮ್ಯಾಚ್ KKR ವರ್ಸಸ್ RCB. KKR ಈ ವರ್ಷ ಚಾಂಪಿಯನ್ಸ್ ಆಗಿದ್ದರು ಎಲ್ಲ ಸರಿ. ಈ ಸಲ ಮೆಗಾ ಆಕ್ಷನ್ ಆಗಿದ್ದರಿಂದ ಎಷ್ಟೊಂದು ಶಫಲ್ ಆಗೋಗಿದೆ. ಎಲ್ಲ ಆ ತಂಡದಲ್ಲೂ ಚೇಂಜಸ್ಸು, ನಮ್ಮ ತಂಡದಲ್ಲೂ ಚೇಂಜಸ್ಸು ಎಲ್ಲ ಆಗಿದೆ. ಫಸ್ಟು ನಾವು RCB ನಮ್ಮ ತಂಡದ ಕಡೆ ಏನಪ್ಪ ನಮ್ಮ ಮನೆ ಬರ ಹೆಂಗಿರ್ಬೋದು ಅನ್ನೋದನ್ನು ನೋಡ್ಕೊಂಬಂದ್ಬಿಡೋಣ. ಸೊ RCB ಸೆಲೆಕ್ಟ್ ಮಾಡಿರೋವಂಥ ಈ ವರ್ಷ 23-25 ಜನ ಇದನ್ನ ತಂಡದ ಲಿಸ್ಟನ್ನ ಇಲ್ಲಿ ಹಾಕಿದ್ದೀನಿ. ಇವಾಗ ಫಸ್ಟು ಅದನ್ನು ನೋಡ್ಬಿಡೋಣ. ಅದರಲ್ಲಿ ಹೇಗಿದೆ, ಏನು ಕತೆ, ನನ್ನ ಅನಿಸಿಕೆ ಅಥವಾ ಏನು ಅನ್ನಿಸ್ತು ಈ ತಂಡ ಸೆಲೆಕ್ಟ್ ಮಾಡಿದ್ಮೇಲೆ. ಅದೇ ಆವಾಗಲೇ ಹೇಳ್ದಂಗೆ, ನಾನು ಅಥವಾ ಮುಂಚಿನ ವೀಡಿಯೋನಲ್ಲೇ ಅವತ್ತಿನ ದಿನ ಆಕ್ಷನ್ ಕಳೆದ ನಂತರನೇ ಹೇಳ್ದಂಗೆ, ಭಯ ಹುಟ್ಟಿಸೋ ತಂಡ ಆ ಥರ ಏನು ಹಂಗಂತ ಅನ್ನಿಸ್ಲಿಲ್ಲ. ಎಲ್ಲ ಒಂದು ಕೋರ್ ಸ್ಟ್ರೆಂತ್ ಆಗಿದೆ, ಒಂದು ಬ್ಯಾಲೆನ್ಸ್ಡ್ ಟೀಮ್, ಸಮತೋಲನ ಕಂಡುಕೊಂಡಿರೋ. ಇದ್ದಿದ್ರಲ್ಲಿ ಮುಂಚೆ ಎಲ್ಲ ಆಕ್ಷನಲ್ಲಿ ಪಿಕ್ ಮಾಡ್ತಿದ್ದ ಟೀಮ್ಗಿನ್ನ ಇದ್ದಿದ್ರಲ್ಲಿ ಓಕೆ. ಯಾಕಂದರೆ ಕೊನೆಯಲ್ಲಿ ಭುವನೇಶ್ವರ್ ಕುಮಾರ್ನ ತೊಗೊಂಡ್ರು, ಯಶ್ ದಯಾಳ್ ಆಗಲೇ ಇದ್ದಾರೆ. ಸೊ ಡೆತ್ ಬೌಲಿಂಗ್ ಪಾರ್ಟ್ನ ಒಂದು ಹಂತಕ್ಕೆ ಅಡ್ರೆಸ್ ಮಾಡ್ದಂಗಿದೆ, ನೋಡ್ಬೋದು. ಬಟ್ ಈ ಮಿಸ್ಟ್ರಿ ಸ್ಪಿನ್ನರು ಈ ಥರದವ್ರು ಯಾರು? ಈಗ ಯಜುವೇಂದ್ರ ಚಹಲ್ ಇದ್ರಲ್ಲ, ಅವ್ರನ್ನ ಆ ಜಾಗ ತುಂಬುವಂಥ ಸ್ಪಿನ್ನರ್ ಯಾರು? ಇದೆಲ್ಲ ಇನ್ನೂ ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದೆ. ಬಟ್ ನೋಡೋಣ, ಯಾಕೆ ಸುಮ್ಮನೆ ಈಗಲೇ ಆಸೆ ಕಳ್ಕೊಳ್ಳೋದು? ಯಾಕೆ ಮೊದಲನೇ ದಿನದಿಂದನೇ ಸ್ವಲ್ಪ ಆಸೆ ಇಟ್ಕೊಂಡು ನೋಡ್ಬೋದು. ಒಟ್ಟು ಕುತೂಹಲವಾಗಂತೂ ಇರುತ್ತೆ. ಭಾಳ ಚೆನ್ನಾಗಿ ಎಲ್ಲರೂ ಕ್ಯೂರಿಯಸ್ ಆಗಿ ನೋಡ್ತಾ ಇರ್ತೀವಿ. ನಾಳೆ ಟೀಮ್ ಹೇಗೆ ಪಿಕ್ ಮಾಡ್ಬೋದು ಅನ್ನೋದು ಮೊದಲನೇ ಪ್ರಶ್ನೆ. ಪ್ಲೇಯಿಂಗ್ 11 ಮತ್ತು ಒಂದು ಇಂಪ್ಯಾಕ್ಟ್ ಸಬ್ಬು, ಇವ್ರನ್ನ ಹೇಗೆ ಪಿಕ್ ಮಾಡ್ಬೋದು? ನನ್ನ ಲೆಕ್ಕದಲ್ಲಿ ನಾನು ನೋಡಿರೋ ಮಟ್ಟಿಗೆ 9 ಜನ ಸ್ಟ್ರೈಟ್ ಫಾರ್ವರ್ಡ್ ಸೆಲೆಕ್ಷನ್. ಅದರಲ್ಲಿ ನಂಬರ್ 4 ಮತ್ತು ನಂಬರ್ 11 ಇವೆರಡು ಪೊಸಿಷನ್ನ ಏನು ಮಾಡ್ತಾರೆ ಅನ್ನೋದು ಕ್ಯೂರಿಯಾಸಿಟಿ. ಇನ್ನು 9 ನನಗೆ ಗೊತ್ತಿರೋಂಗೆ ಸಾಲಿಡ್ ಸೆಲೆಕ್ಷನ್ನು ಆಗೇ ಬಿಡುತ್ತೆ. ಆ 9 ಯಾರಾಗ್ತಾರೆ ಅಂತ ನೋಡೋಣ. ಇಲ್ಲಿ ನಾನು ಲಿಸ್ಟ್ ಮಾಡ್ಕೊಂಡು ಬಂದಿದ್ದೆ. 9ರಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಓಪನರ್ ಸ್ಲಾಟು ಫಿಲ್ ಸಾಲ್ಟು ಮತ್ತು ವಿರಾಟ್ ಕೊಹ್ಲಿ. ಫಿಲ್ ಸಾಲ್ಟು ಹೋದ ವರ್ಷ ಎಲ್ಲ KKRಗೆ ಆಡಿದರು, ಈ ವರ್ಷ ನಮಗೆ ಬಂದಿದ್ದಾರೆ. ಫಿಲ್ ಸಾಲ್ಟು ವಿರಾಟ್ ಕೊಹ್ಲಿ ಅಲ್ಲಾಡ್ಸೋಂಗಿಲ್ಲ. 1, 2. ನಂಬರ್ 3 ರಜತ್ ಪತಿದಾರ್ ಅಂತ ಇಟ್ಕೊಳ್ಳೋಣ. ನಂಬರ್ 3 ಆಡ್ತಾರೋ 4 ಆಡ್ತಾರೋ ಅನ್ನೋದು ಆಮೇಲಿನ ಪ್ರಶ್ನೆ. ಬಟ್ ನಂಬರ್ 3 ಸದ್ಯಕ್ಕೆ ಇಟ್ಕೊಂಡಿರೋಣ. ನಂಬರ್ 4 ಖಾಲಿ ಇರೋ ಜಾಗ, ನಾನು ಆಗಲೇ ಹೇಳಿದಾಗೆ. ಇನ್ 5, 6, 7 ಜಿತೇಶ್ ಶರ್ಮಾ, ಲಿಯಾಮ್ ಲಿವಿಂಗ್ಸ್ಟನ್ನು, ಟಿಮ್ ಡೇವಿಡ್. ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ನೂ ಆಡಿಸ್ತಾರೆ. ಫಿಲ್ ಸಾಲ್ಟ್ ಕೀಪರ್ ಆಗಿದ್ರು ಜಿತೇಶ್ ಶರ್ಮನೇ ಆಡಿಸ್ತಾರೆ. ಒಳ್ಳೆ ಬೈ ಈ ಸಲ ತೊಗೊಂಡಿದ್ದು. ಎಷ್ಟು 11 ಕೋಟಿಗ ಏನೋ ತೊಗೊಂಡ್ರು. ಅದೇ ಭಾಳ ಚೆನ್ನಾಗಂತೂ ಒಳ್ಳೆ ಪಿಕ್ ಮಾಡಿದ್ರು. ಅದನ್ನು ರೀಟೈನ್ ಮಾಡೋಕ್ಕೆ ಹೋಗಿದ್ರು ಅವರು. ಆದ್ರೂ ನಮ್ಮವರು ಆಕ್ಷನ್ ಸರಿಯಾಗಿ 11 ಕೋಟಿಗೆ ಹೋಗ್ಬಿಟ್ಟು ನಾವು ತೊಗೋತೀವಿ. ಸರಿಗೆ ಬಾರಿಸ್ತಾರೆ ಮನುಷ್ಯ, ಒಳ್ಳೆ ಹಿಟ್ಟರು. ಅದೇ ಫಾರ್ಮಲ್ಲಿ ಹೊಡೀಲಿ ಈ ವರ್ಷನೂ ಅಂತ ನೋಡೋಣ. ಜಿತೇಶ್ ಶರ್ಮಾ, ಲಿವಿಂಗ್ಸ್ಟನ್ನು ಅದೊಂಥರ ಬಂದರೆ ಬೆಟ್ಟ ಹೋದರೆ ಹಾಗೆ, ಆ ಥರ ಮ್ಯಾಕ್ಸ್ವೆಲ್ಲು ಈ ಥರ ಕ್ಯಾಟಗರಿ ಅಂತ ನಮ್ಮ ಕಾರಂತರು ಹೇಳಿದಾರಲ್ಲ, ಅದೇ ಥರ ನೋಡೋಣ. ಆ ಮನುಷ್ಯನು ಫಾರ್ಮಲ್ಲೇನಿಲ್ಲ, ಅದೊಂದು ಭಯ ಇದೆ ಈ ಸಲ. ಎಲ್ಲರೂ ಅದೇ ಗಮನಿಸ್ತಾ ಇರೋಂಗೆ ಫಿಲ್ ಸಾಲ್ಟು ಸರಿಗೆ ಫಾರ್ಮಲ್ಲಿಲ್ಲ, ಲಿವಿಂಗ್ಸ್ಟನ್ನು ಫಾರ್ಮಲ್ಲಿಲ್ಲ.
ಎಲ್ಲರೂ ಸೇರ್ಕೊಂಡು ಮೊನ್ನೆ ಪ್ರಾಕ್ಟೀಸ್ ಗೇಮಲ್ಲಿ ಏನೋ 300 ರನ್ ಎಲ್ಲ ಹೊಡೆದ್ರು, ಫುಲ್ಲು ಖುಷಿ ವಿಚಾರ, ಏನು ಬ್ಯಾಟ್ಸ್ಮನ್ಗಳು ಸಖತ್ ಫಾರ್ಮಲ್ಲಿ. ಆದರೆ ಎಲ್ಲರೂ ಅದನ್ನೇ ಮೀಮ್ ಬೇರೆ ಬರ್ತಾಯಿತ್ತು, 300 ಹೊಡೆದ್ರು ಸರಿ, ಹೊಡೆದಿದ್ದು ಯಾರಿಗೆ, ಮತ್ತೆ RCB ಬೌಲರ್ಸ್ಗೆ ಹೊಡೆದಿರೋದು. ಸೊ RCB ಬೌಲರ್ಸ್ ಕತೆ ಇನ್ನೇನು ಅಂದ್ಬಿಟ್ಟು ಎಲ್ಲರೂ ಅದನ್ನೂ ಹೇಳ್ತಾ ಇದ್ದಾರೆ. ಸೊ ಅದೊಂಥರ ಕಾಮಿಡಿ ಥರ ಆಗೋಗಿದೆ. ಸೊ ನಂಬರ್ 5, 6, 7 ಜಿತೇಶ್ ಶರ್ಮಾ, ಲಿವಿಂಗ್ಸ್ಟನ್ನು, ಟಿಮ್ ಡೇವಿಡ್ ಆಗೋಯ್ತು. ಸೊ 4 ಖಾಲಿ ಇದೆ, 1, 2, 3 ಫಿಲ್ಲು, 4 ಖಾಲಿ, 5, 6, 7 ಆಗೋಯ್ತು. 8 ಕೃಣಾಲ್ ಪಾಂಡ್ಯ ಆಡಿಸ್ಲೇಬೇಕು, ಅಷ್ಟೊಂದು ಇದಾಗಿ ತೊಗೊಂಡಿರೋದು ಆಲ್ರೌಂಡ್ರು ಅಂತ. ಫ್ಲೋಟರ್ ಆಗಿ ಯೂಸ್ ಮಾಡ್ಕೋಬೋದು. ಅಂದರೆ ನಂಬರ್ 3 ಬೇಕು ಅಂತಂದರೆ ಆಡಿಸಿ, ಯಾಕಂದರೆ ಲೆಫ್ಟ್ ಹ್ಯಾಂಡರು. ಈಗ ನಾಳೆ KKR ಅಂತ ಟೀಮ್ ಎದುರಿಗೆ ಆಡಬೇಕಾದ್ರೆ ಈ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್ ಎಲ್ಲ ಹಾಕಬೇಕಾದ್ರೆ ಅದನ್ನು ನೆಗೋಷಿಯೇಟ್ ಮಾಡೋಕ್ಕೆ ಲೆಫ್ಟ್ ಹ್ಯಾಂಡರೇ ಬೇಕು ಅನ್ನೋ ಪರಿಸ್ಥಿತಿ ಇದ್ದರೆ ಕೃಣಾಲ್ ಪಾಂಡ್ಯ ಯೂಸ್ ಮಾಡ್ಕೋಬೋದು. ಹೇಳೋಕ್ಕಾಗಲ್ಲ, ಮಾಡಿದ್ರು ಮಾಡ್ಬೋದು. ಎಷ್ಟು ಮಟ್ಟಿಗೆ ಆಡ್ತಾರೆ ಇವರು, ಫಾರ್ಮಲ್ಲಿ ಎಷ್ಟಿದ್ದಾರೆ ಅನ್ನೋದನ್ನು ನೋಡ್ಬೇಕು. ಇಂಟೆನ್ಸಿಟಿ ಅಂತೂ ತೊಗೊಂಬರ್ತಾರೆ ಮನುಷ್ಯ, ಬಟ್ ನೋಡ್ಬೇಕು ಹೇಗೆ ಏನು ಕತೆ ಅನ್ನೋದು ಅದೊಂದಿದೆ. ನಂಬರ್ 8 ಅಲ್ಲಾಗೋಯ್ತು. ಇನ್ನು 9, 10, 11. 9, 10 ಫಿಕ್ಸ್ಡು, ಯಶ್ ದಯಾಳ್, ಭುವನೇಶ್ವರ್ ಕುಮಾರ್ ಆಗೋಯ್ತು. 11ನಲ್ಲಿ ಒಂದು ಖಾಲಿ ಇದೆ, ಅದನ್ನು ಯಾರು ಮಾಡ್ಬೋದು? ಸೊ ನನಗೆ ತಿಳಿದ ಮಟ್ಟಿಗೆ ಈ 4 and 11 ಯಾರನ್ನ ಹಾಕ್ಬೋದು ಅನ್ನೋದು ಪ್ರಶ್ನೆಗಳು. ಎಲ್ಲರೂ ಮಾತಾಡ್ತಿದ್ದಾರೆ. ಏನು ಆ 4ರಲ್ಲಿ ದೇವದತ್ ಪಡಿಕ್ಕಲ್ ಹೋಗ್ಬಿಟ್ಟು ಬಂದು ನಮ್ಮ RCB ಕರ್ನಾಟಕದ ಹುಡುಗ ಎಲ್ಲ ತೊಗೊಂಡ್ರು. ಲೆಫ್ಟ್ ಹ್ಯಾಂಡ್ ಎಲಿಮೆಂಟನ್ನು ತೊಗೊಂಬರ್ತಾ ಇದ್ದಾರೆ. ಎಡಗೈ ಬ್ಯಾಟ್ಸ್ಮನ್ನು ನೆಗೋಷಿಯೇಟ್ ಮಾಡೋದು, ಈ ಥರದ ಅಂಶಗಳಾಗಲೇ ಹೇಳಿದಾಗೆ ಅದಕ್ಕೆ ಹೆಲ್ಪ್ ಆಗ್ಬೋದು ಅಂತ ದೇವದತ್ ಪಡಿಕ್ಕಲ್ ಬಂದರೂ ಬರಬಹುದು, ಬಟ್ ಹೇಳೋಕ್ಕಾಗಲ್ಲ. ಈ ಥರ ಏನಾದ್ರು ತೊಗೊಂಡ್ರು ಅಂತಂದರೆ, ಈಗ ದೇವದತ್ ಪಡಿಕ್ಕಲ್ನ ತೊಗೊಂಡ್ರೆ ನಂಬರ್ 11ಕ್ಕೆ ಒಂದು ಫಾರಿನ್ ಪ್ಲೇಯರ್, ಇನ್ನೂ ಯಾಕಂದರೆ 3 ಫಾರಿನ್ ಪ್ಲೇಯರ್ ಆಗಿರೋದು ಇಷ್ಟೊತ್ತು. ನಂಬರ್ 11ಗೆ ಫಾರಿನ್ ಪ್ಲೇಯರ್ನ ಒಬ್ರನ್ನ ಆಡಿಸ್ಕೋಬೋದು. ತುಷಾರ, ಹೇಸಲ್ವುಡ್ ಇಬ್ಬರಲ್ಲೊಬ್ಬರನ್ನ ಆಡಿಸ್ಕೊಳ್ಳೋವಂಥ ಚಾನ್ಸಸ್ ಇದೆ. ಅಕಸ್ಮಾತ್ ಇಲ್ಲಿ 4ರಲ್ಲಿ ಹೇಳೋಕ್ಕಾಗಲ್ಲ, ಜೇಕಬ್ ಬೆಥಲ್ ಏನೋ ಸಕ್ಕದಾಗಿ ಆಡ್ತಿದ್ದಾರೆ, ಅದು ಇದು ಅಂತೆಲ್ಲ ಹೇಳ್ತಾರೆ. ಎಲ್ಲರೂ ಈಗ ಗಮನಿಸಿರ್ತಾರೆ ಟ್ರೈನಿಂಗ್ ಸೆಷನ್ಸು, ಪ್ರಾಕ್ಟೀಸ್ ಮ್ಯಾಚಸ್ಸು, ನೆಟ್ಸು ಇಲ್ಲೆಲ್ಲ ಆಡ್ತಿರೋ ಪ್ರಕಾರ ಮ್ಯಾನೇಜ್ಮೆಂಟು ಎಲ್ಲ ನಾರ್ಮಲ್ ಕಂಡೀಷನ್ಸ್ ಹೇಳ್ತಾ ಇರೋದು ನಾನು. ಈ ರೀತಿ ನೋಡಿಕೊಂಡು ಅವಾಗ ಪಿಕ್ ಮಾಡಿರ್ತಾರೆ ಜೇಕಬ್ ಬೆಥಲ್ನ ಆಡಿಸ್ಬೋದಾ ಅಂತ. ಅಲ್ಲೇನಾದ್ರು ಆಡಿಸಿದ್ರು ಅಂತಂದರೆ ಇಲ್ಲಿ ನಂಬರ್ 11ನಲ್ಲಿ ರಸಿಕ್ ಸಲಾಮ್ ದಾರ್ ಅಂತ ಒಬ್ರನ್ನ ಬೇರೆ ತೊಗೊಂಡಿದ್ದಾರೆ. ಆ ಮನುಷ್ಯ ಒಳ್ಳೆ ಯಾರ್ಕರ್ಸ್ ಇಟ್ಟಿದ್ದಾರಂತೆ, ಅವರು ಏನಾದ್ರು ಆಡ್ಬೋದು ಅನ್ನೋದು. ಅವಾಗ 11ನಲ್ಲಿ ರಸಿಕ್ ದಾರ್ನ ಆಡಿಸ್ಕೋಬೋದು. ಆಮೇಲೆ ಇಂಪ್ಯಾಕ್ಟ್ ಸಬ್ಬಲ್ಲಿ ನಿಮಗೆ ಗೊತ್ತಿರೋದು ಸುಯಶ್ ಶರ್ಮನ್ನ ಅಥವಾ ಯಾರನ್ನಾರು ಇನ್ನೊಬ್ರನ್ನ ಪಿಕ್ ಮಾಡ್ಕೋಬೋದು. ಹಂಗೆ ನೋಡೋಕೋರು ಇನ್ನೂ ಆ ಲುಂಗಿ ಅಂಗಿಡಿ ಇವರು ಇದ್ದಾರೆ. ಬಟ್ ನಮ್ಮವರು ಸರ್ಪ್ರೈಸ್ಗಳು ಹೇಳೋಕ್ಕಾಗಲ್ವಲ್ಲ, ಒಂದೊಂಥರ ಈ ಯಾರ್ಯಾರು ಅಂತ, ಈ ಮೋಹಿತ್ ರತಿ ಅಥವಾ ಯಾರಿಗೆ ಚಾನ್ಸ್ ಕೊಟ್ಬಿಡ್ತಾರೋ ಗೊತ್ತಿಲ್ಲ. ಟಿಮ್ ಡೇವಿಡ್ ಬದಲು ರೊಮಾರಿಯೋ ಶೆಫರ್ಡು ಫಾರ್ಮ್ ಮೇಲೆ ಹೋಗ್ಬೋದು, ಬಟ್ ಇವ್ರುಗಳು ಏನೂ ನಂಬಕ್ಕಾಗಲ್ಲ. ಯಾರನ್ನ ತಗೊಂಡ್ರೂ ಆಶ್ಚರ್ಯ ಇಲ್ಲ. ಬಟ್ ನನಗೆ ತಿಳಿದ ಮಟ್ಟಿಗೆ ಈ 11 ಜನ ನಾನು ಗಮನಿಸಿರೋ ಹಾಗೆ ಆಡಿಸ್ತಾರೆ. 9 ಅಂತೂ ಗ್ಯಾರಂಟಿ, ಅದು 9 ನನಗೆ ಗೊತ್ತಿರೋಂಗೆ ಆಡಿಸ್ಲೇಬೇಕು. ಪಡಿಕಲ್ಲು, ರಸಿಕ್ ಸಲಾಮ್ದಾರು, ಜೇಕಬ್ ಬೆಥಲ್ಲು, ನುವಾನ್ ತುಷಾರ, ಇವರಲ್ಲಿ ಯಾರನ್ನ ಆಡಿಸ್ತಾರೆ? ಜಾಶ್ ಹೇಸಲ್ವುಡ್ಡು ಡೆತ್ತಲ್ಲಿ ಎಷ್ಟರ ಮಟ್ಟಿಗೆ ಮಾಡ್ತಾರೆ, ಮಧ್ಯಾಹ್ನ ಮಿಡ್ಲ್ ಓವರ್ಸಲ್ಲಿ ಎಲ್ಲ ಆಡಿಸ್ಕೊಂಡು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಭುವನೇಶ್ವರ್ ಕುಮಾರು, ಯಶ್ ದಯಾಳ್ನೇ ಇಟ್ಕೊಂಡು ಆಡಬೇಕು. ಕೋಲ್ಕತ್ತಾ ಮ್ಯಾಚು ಫುಲ್ ಸಪೋರ್ಟ್ 2 ಕಡೆಗೂ ಇರುತ್ತೆ, ಬಟ್ ಅವ್ರ ಹೋಮ್ ಸಪೋರ್ಟ್ ಸಖತ್ತಾಗಿದೆ. ನಾಳೆ ಮಳೆ ಬೇರೆ ಹೇಳ್ತಾ ಇದ್ದಾರೆ, ಅದೇನು ಗೊತ್ತಿಲ್ಲ, ಮಳೆ ಬರದೇ ಇರಲಿ ದಯವಿಟ್ಟು. ನಿನ್ನೆ ಇವತ್ತು ಎಲ್ಲ ಮಳೆ ಬಂದಿದೆ ಅಂತೆ, ನಾವು ಕಾತರದಿಂದ ನೋಡ್ತಾ ಇರ್ತೀವಿ. ಅವ್ರ ಟೀಮಲ್ಲೂ ಸಖತ್ ಸ್ಟ್ರಾಂಗ್ ಆಗೇ ಇದ್ದಾರೆ, ಬಟ್ ಶ್ರೇಯಸ್ ಅಯ್ಯರ್ ಇಲ್ಲದೆ ಇರೋದು, ಒಂದಷ್ಟು ಜನ ಎಲ್ಲ ಹೋಗಿದ್ದಾರೆ. ಬಟ್ ಖತರ್ನಾಕ್ ನೇಮ್ಗಳು, ರಿಂಕು ಸಿಂಗು, ರಸೆಲ್ಲು, ರಮಣ್ ದೀಪು, ಇವರು ಬಾರ್ಸ್ ಹಾಕ್ಬಿಡ್ತಾರೆ ಮಧ್ಯ. ಅವ್ರಿಗೂ ಫಿನಿಷರ್ಸು ಇವರೆಲ್ಲ. ರಸೆಲ್ ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಏನು ಇಂಪ್ಯಾಕ್ಟ್ ಮಾಡಿ ಆ ಥರ ಎಲ್ಲ ನೆನಪಂದು ತುಂಬ ಏನಿಲ್ಲ. ಈ ವರ್ಷ ಹೇಗೆ ಆಡ್ತಾರೋ ಗೊತ್ತಿಲ್ಲ. ಬಟ್ ರಿಂಕು ಸಿಂಗ್ ನೆನಪಿದೆ, ಯಶ್ ದಯಾಳ್ ಹೊಡೆದಿರೋದು. ಯಶ್ ದಯಾಳ್ ನಾಳೆ ಅದೇನು ಮಾಡ್ತಾರೋ 5 6 ಹೊಡೆದಿರೋದು ಎಲ್ಲರೂ ಕಾಯ್ತಾ ಇರ್ತೀವಿ. ಮಜಾ ಅಂತೂ ಇರುತ್ತೆ. IPL ಇದೆ ಫುಲ್ಲು ಮಜಾಪ, ನೋಡೋಕ್ಕೇನೆ ಸಖತ್ತಾಗಿರುತ್ತೆ. ನಾಳೆ ಎಲ್ಲರೂ ನೋಡೋಣ ಹೇಗೆ ಅನ್ನಿಸ್ತು, ಹೇಗೆ ಅನ್ನೋದನ್ನು ಮ್ಯಾಚ್ ಆದಮೇಲೆ ಎಲ್ಲರೂ ಮಾತಾಡೋಣ. ನೀವು ಹೀಗೆ ನೋಡ್ತಾ ಇರಿ. ನಿಮ್ಗೆ ಏನು ಅನಿಸುತ್ತೆ, ಯಾರು ಆಡ್ಬೋದು, ಪ್ಲೇಯಿಂಗ್ ಲೆವೆನಲ್ಲಿ ಏನೇನು ಚೇಂಜ್ ಆಗ್ಬೋದು ಅನ್ನೋದೆಲ್ಲ ಕಮೆಂಟ್ಸಲ್ಲಿ ಹೇಳಿ. ನೋಡ್ತಾ ಇರ್ತೀನಿ, ಸಿಗ್ತಾ ಇರೋಣ. ಈಗ ಬಾಯ್.